ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಹವ್ಯಕರು ಪೂಜೆ ಸಮಾರಂಭಗಳ ಟೈಮಲ್ಲಿ ಮಾಡುವಂಥ ಒಂದು ನುಗ್ಗಿಕಾಯಿ ಸಾಂಬಾರು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಹಾಕಲ್ಲ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ನಾನಿವತ್ತು ನುಗ್ಗಿಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗಿಕಾಯಿ ಸಾಂಬಾರು ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಮನೆಗೆ ಜನ ಎಲ್ಲ ಬರ್ತಿದ್ದಾರೆ ಅಂದರೆ ಒಳ್ಳೆ ರುಚಿಯಾಗಿರುವಂಥ ಸಾಂಬಾರು ಮಾಡಬೇಕಲ್ವ, ಅದಕ್ಕೋಸ್ಕರ ಅದಕ್ಕೆ ಏನು ಹಾಕ್ತೀನಿ, ಏನು ಹಾಕಿದ್ರೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನುಗ್ಗಿಕಾಯಿ ಸಾಂಬಾರಿಗೆ ಮಂಗಳೂರು ಸೌತೆಕಾಯಿ ಹಾಕಿದರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನುಗ್ಗಿಕಾಯಿ ಮತ್ತು ಮಂಗಳೂರು ಸೌತೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೋಬೇಕು, ಬೇಳೆ ಜೊತೆಗೆ ಬೇಯಿಸ್ಕೋಬಾರ್ದು. ಬೇಳೆ ಬೇಯಿಸುವಾಗಲೇ ಬೇಯಿಸ್ಬಿಟ್ರೆ ಇದು ಕರಗೋಗುತ್ತೆ. ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ಇವಾಗ ಬೇರೆ ಬೇಯಿಸ್ತೀನಿ. ಹಾಗೆ ಬೇಳೆನ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ನಾನಿವತ್ತು ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ 1 ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಕ್ಲೀನಾಗಿ ತೊಳೆದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ಈಗ ಅದಕ್ಕೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. 4 ರಿಂದ 5 ವಿಸಿಲ್ ಕೂಗಿಸ್ಕೊಳ್ತೀನಿ. ಬೇಗ ಚೆನ್ನಾಗಿ ಬೇಳೆ ಬೇಯಬೇಕು. ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗಿರುತ್ತೆ. ಈ ಕಡೆ ಮಂಗಳೂರು ಸೌತೆಕಾಯಿನ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರುವುದನ್ನು ಸಿಪ್ಪೆ ತೆಕ್ಕೊಂಡಿಲ್ಲ, ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಇರುವಂಥ ಬೀಜ ಮತ್ತು ತಿರುಳಷ್ಟೇ ತೆಕ್ಕೊಂಡಿರುವಂಥದ್ದು. ಮುಳುಗುವಷ್ಟು ನೀರು ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ. ಇದು ಬೇಗ ಬೆಂದುಬಿಡುತ್ತೆ, ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯೋದಕ್ಕೆ. ಉಪ್ಪು ಮತ್ತು ಬೆಲ್ಲ ಹಾಕೋದ್ರಿಂದ ಇದು ಉಪ್ಪು ಮತ್ತು ಬೆಲ್ಲದ ರುಚಿಯನ್ನು ಹೀರ್ಕೊಂಡಿರುತ್ತೆ. ತಿನ್ನೋದಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಬೇಯಿಸುವಾಗಲೇ ಹಾಕ್ಕೊಂಡ್ರೆ. ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ಬೆಂದ ಮೇಲೆ ನುಗ್ಗಿಕಾಯಿ ಹಾಕಿಬಿಟ್ಟು 1 ಸೀಟಿ ಕೂಗಿಸ್ಕೊತೀನಿ. ಹಾಗೇನೂ ಬೇಯಿಸ್ಕೋಬೋದು ನುಗ್ಗಿಕಾಯಿನ. ಬೇಳೆ ಜೊತೆಗೆ 1 ಸೀಟಿ ಕೂಗಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ನುಗ್ಗಿಕಾಯಿನ ಸೇರಿಸ್ತೀನಿ. ಬೇಳೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದರೆ ಮಾತ್ರ ಸಾಂಬಾರು ಸಖತ್ತಾಗೋದು. ಇವತ್ತು ನಾನು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಬೇಳೆ ಹೋಳು ಎಲ್ಲ ಬೆಂದಿದೆ. ಇವಾಗ ಸಾಂಬಾರಿಗೆ ಹುರ್ಕೊಳ್ತೀನಿ. ಮೊದಲು ಹಿಂಗೆ ತಗೊಂಡಿದ್ದೀನಿ. ಹಾಗೆಯೇ ಉದ್ದಿನ ಬೇಳೆ, ಇದು ದೊಡ್ಡ ಸಾಂಬಾರಾಗಿರೋದ್ರಿಂದ 2 ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಸ್ವಲ್ಪ 1/4 ಚಮಚಕ್ಕಿಂತ ಕಡಿಮೆ. ಹಾಗೆ ಜೀರಿಗೆ 1.5 ಚಮಚ, ಧನಿಯಾ 2 ಚಮಚ, ದೊಡ್ಡ ಚಮಚದಲ್ಲಿ 2 ಚಮಚ. ಹಾಗೆ ಸಾಸಿವೆ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ. ಹಾಗೆ ಅರಿಶಿನ ಪುಡಿ 1/4 ಚಮಚದಷ್ಟು. ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು. ಹಾಗೆ ಸ್ವಲ್ಪ ಕಡಲೆಬೇಳೆ. ನುಗ್ಗಿಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ನೀರು ಬಿಟ್ಬಿಡತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗಿ ಬರಬೇಕಂತೇಳಿ. ಹಾಗೆ ಬಿಳೆ ಎಳ್ಳು ಸ್ವಲ್ಪ, ಒಣಮೆಣಸಿನಕಾಯಿ ಒಂದು 15-20ಕ್ಕಿಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ.
ಹಾಗೆ ಒಂದು ಅಡಿಕೆ ಗಾತ್ರದ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಕರಿಬೇವು ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ, ಸಾಸಿವೆ ಮತ್ತು ಎಳ್ಳೆಲ್ಲ, ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ಉರಿ ತೆಕ್ಕೊಂಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುರಿದಿಟ್ಕೊಂಡಿರೋದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ಸಾಂಬಾರಿಗೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ನೋಡಿ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಕರಗಿಬಿಟ್ಟು ಎಲ್ಲ ಹೊಂದ್ಕೊಂಡಿದೆ. ಇವಾಗ ನುಣ್ಣಗೆ ರುಬ್ಕೊಂಡಿರುವಂಥದ್ದನ್ನು ಮಸಾಲೆ ಸೇರಿಸ್ಕೋಣ. ಹಾಗೆ ಮಿಕ್ಸಿ ಜಾರ್ ತೊಳೆದಂಥ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ ಸಾಂಬಾರು. ಸಾಂಬಾರು ಚೆನ್ನಾಗಿ ಕುದೀಲಿ. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಕುದ್ದಷ್ಟು ರುಚಿ ಜಾಸ್ತಿ. ನುಗ್ಗೆಕಾಯಿ ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಅದು ಕೂಡ ಒಳ್ಳೆ ಕಾಂಬಿನೇಷನ್ನು. ಆದರೆ ಕೆಲವರಿಗೆ ಅದನ್ನ ತಿಂದರೆ ಗ್ಯಾಸ್ ಆಗಿಬಿಡುತ್ತೆ. ಅದೇ ಮಂಗಳೂರು ಸೌತೆಕಾಯಿ ಆದರೆ ಗ್ಯಾಸ್ ಆಗಲ್ಲ, ಟೇಸ್ಟ್ ಅದ್ಭುತ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಇವಾಗ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿ ಬರ್ತಾ ಇದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡ್ಬಿಡೋಣ. ಹೀಗೇನೆ ರೆಡಿಯಾಗಿದೆ. ನೋಡಿದ್ರಲ್ವಾ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಅಂತೇಳಿ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಬೇಕಂದರೆ ಒಂದು ಚಿಕ್ಕ ಚಕ್ಕೆ ಚೂರು ಮತ್ತು ಒಂದು ಲವಂಗ ಕೂಡ ನೀವು ಹುರ್ಕೊಳ್ಳುವಾಗ ಸೇರಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿಯೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ.